ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ಲೈಕ್ ನಂದು ಈ 12ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಆ್ಯಂಡ್ ನ್ಯೂ ಲಾಜಿಕ್ ನ್ಯೂ ಕಾನ್ಸೆಪ್ಟ್ ಮೊದಲೇ ಹೇಳ್ತಾ ಇದ್ದೀನಿ. ಲೈಕ್ ನಿಮಗೆ ಈ 12ನೇ ತಾರೀಕು ಮತ್ತು 19ನೇ ತಾರೀಕು ಅಂದರೆ ಈ ಶುಕ್ರವಾರ ಮುಂದಿನ ಶುಕ್ರವಾರ ಮಾತ್ರ ನಾನು ಓಲ್ಡ್ ಸ್ಟೂಡೆಂಟ್ಸ್ಗೆ 50% ಡಿಸ್ಕೌಂಟ್ ಅಂತ ಇಟ್ಟಿರೋದು. ಸೊ ಓಲ್ಡ್ ಸ್ಟೂಡೆಂಟ್ಸು ನೀವು ಯಾರೇ ಲೈಕ್ ಕ್ಲಾಸ್ ತೊಗೊಂಡಿದ್ರು ಈ ವರ್ಷ ಅದ್ರ ಹಿಂದಿನ ವರ್ಷ ಯಾವಾಗಲಾರು ನೀವು ಕ್ಲಾಸ್ ತೊಗೊಂಡಿದ್ರು ಕೂಡ ನೀವು ನನಗೆ ಆರಾಮ್ಸೆ ನೀವು ಅಥವಾ ಪೇಮೆಂಟ್ ಮಾಡಿರೋ ಡೀಟೇಲ್ಸ್ನ ಕಳಿಸ್ಬಿಟ್ಟು ನೀವು 50% ಡಿಸ್ಕೌಂಟ್ನ ತೊಗೋಬೋದು. ಸೊ ನ್ಯೂ ಸ್ಟೂಡೆಂಟ್ಸ್ ಜಾಯ್ನ್ ಆಗ್ತೀನಿ ಅನ್ನೋರಿದ್ರೆ 4,000 ಪೇ ಮಾಡಿ ಜಾಯ್ನ್ ಆಗಿ, ಓಲ್ಡ್ ಸ್ಟೂಡೆಂಟ್ಸ್ ಜಾಯ್ನ್ ಆಗ್ತೀನಿ ಅನ್ನೋರಿದ್ರೆ 2,000 ಪೇಮೆಂಟ್ ಮಾಡಿ ಜಾಯ್ನ್ ಆಗಿ ನ್ಯೂ ಲಾಜಿಕ್ ನ್ಯೂ ಕಾನ್ಸೆಪ್ಟ್ನ ಕಲಿಬೋದು. ಓಕೆನಾ? ಸೊ ಆ್ಯಂಡ್ ಓಲ್ಡ್ ಸ್ಟೂಡೆಂಟ್ಸಿಗೆ ಮೊದಲೇ ಹೇಳ್ತಾ ಇದ್ದೀನಿ, ಈ 12ನೇ ತಾರೀಕು ಇಲ್ಲ 19ನೇ ತಾರೀಕು ಒಳಗಡೆ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಕೂಡ ನಿಮಗೆ ಡಿಸ್ಕೌಂಟ್ ಕೊಡೋ ಪರಿಸ್ಥಿತಿಲಿ ಇರೋದಿಲ್ಲ. ಸೊ ಹಾಗಾಗಿ ನಾನು ಅದ್ರ ಮೇಲೆ ಡಿಸ್ಕೌಂಟ್ ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ. ಈ 2 ವೀಕ್ನ ಮ್ಯಾಕ್ಸಿಮಮ್ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಲೆಟ್ಸ್ ಸಿ ಇಟ್ ಆನ್ ದಿ ಚಾರ್ಟ್. ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಚಾರ್ಟ್. ಓಕೆನಾ? ಸೊ ಇವತ್ತಿಂದು ಟ್ರೇಡು ಆ್ಯಕ್ಚುಲಾಗಿ ಟ್ರಿಕ್ಕಿ ಟ್ರೇಡು ಹೇಳ್ತೀನಿ. ಏನಕ್ಕೆ ಟ್ರಿಕ್ಕಿ ಟ್ರೇಡ್ ಅಂತಲೂ ಹೇಳ್ತೀನಿ. ನಾನು ಒಂದು ಆಪರ್ಚುನಿಟಿ ಕೂಡ ಮಿಸ್ ಮಾಡಿದೆ. ಏನಕ್ಕೆ ಮಿಸ್ ಆಯಿತು ಅನ್ನೋದು ಕೂಡ ಹೇಳ್ತೀನಿ. ಲೆಟ್ಸ್ ಸಿ ಇಟ್ ಮೈ ಪ್ರಾಫಿಟ್ ಆರ್ ಲಾಸ್. ಓಕೆನಾ? ಸೊ ಟುಡೇ ಐ ಮೇಡ್ ಇಟ್ 22K. ಈಸಿ ಅಂತ ಏನು ಡಿಫಿಕಲ್ಟ್ ಅಂತ ಏನಿಲ್ಲ. ಸೊ ನಂದು ಬ್ರೋಕರೇಜು ಟೋಟಲ್ ಒಂದು 800 ರೂಪಾಯಿ ಹೋದ್ರೂ 21,600 ರೂಪಾಯಿ, 21,800 ರೂಪಾಯಿ ಬರುತ್ತೆ ಅಕೌಂಟ್ಗೆ. ಸಾಕಲ್ವಾ? ಯಾರು ಕೊಡೋದಿಲ್ಲ. ಇಟ್ ಈಸ್ ನಾಟ್ ಎ ಈಸಿ ಮನಿ. ಓಕೆನಾ? ಸೊ 2 ಡೇಸ್ ಐ ಮೇಡ್ ಇಟ್ ಸಮ್ ಅರೌಂಡ್ 50K ರುಪೀಸ್ ಆಲ್ಮೋಸ್ಟ್ ದುಡ್ಕೊಂಡು ಏನೆಂದರೆ ಹ್ಯಾಪಿ ಅಲ್ವಾ? ಸೊ ಅದಕ್ಕೆ ಹೇಳೋದು, ಪೀಸ್ಫುಲ್ ಮೈಂಡ್ ಸೆಟ್ನ ಬೆಳೆಸ್ಕೊಳ್ಳಿ, ಮಾರ್ಕೆಟ್ನ ಫೋಕಸ್ ಮಾಡಿ ಕಲೀರಿ. ಆಲ್ವೇಸ್ ನಿಮಗೆ ಕೂಡ ಈಸಿ ಆಗುತ್ತೆ. ಓಕೆ, ಲೆಟ್ಸ್ ಕ್ಲೋಸ್ ಇಟ್ ಅಪ್. ಇವಾಗ ಗೈಡ್ ಮಾಡ್ತೀನಿ ನೋಡಿ. ನೆನ್ನೆ ಸ್ಟೂಡೆಂಟ್ಸಿಗೆ ಏನು ಹೇಳಿದೆ, ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ನಿಮ್ಮದು ಪ್ರೆಸೆಂಟ್ ಬ್ಯಾಚ್ ಏನು ರನ್ನಿಂಗ್ ಇದೆ ಅದಕ್ಕೆ ನಿಮ್ಮದು ಓಲ್ಡ್ ಕಾನ್ಸೆಪ್ಟ್ ನಾನು ಕಲಿಸಿರೋದ್ರಿಂದ ಅದ್ರ ಪ್ರಕಾರನೇ ನಾನು ನಿಮಗೆ ಗೈಡ್ ಮಾಡಿದರೆ ಅರ್ಥ ಆಗೋದು ನಿಮಗೆ. ಆ್ಯಂಡ್ ನ್ಯೂ ಕಾನ್ಸೆಪ್ಟ್ ಏನಿದೆ ಅದು ನ್ಯೂ ಬ್ಯಾಚಿಂದಲೇ ನ್ಯೂ ಸ್ಟೂಡೆಂಟ್ಸಿಂದಲೇ ಸ್ಟಾರ್ಟ್ ಆಗೋದು. ಸೊ ನೆನ್ನೆ ಕ್ಲಿಯರಾಗಿ ಇದ್ರದ್ದು ಕೂಡ ನಿಮಗೆ ಗ್ಲಿಮ್ಸ್ ಹೇಳಿದೆ. ಮಾರ್ಕೆಟ್ ಏನಾದರೂ ಇದು ಕೂಡ ಒಂದು ಸ್ಟ್ರಾಟಜಿ. ಮಾರ್ಕೆಟ್ ಏನಾದರೂ ನಮಗೆ ಫ್ಲಾಟಿಶ್ ಓಪನ್ ಆದರೆ, ಸೊ ಮಾರ್ಕೆಟ್ ನಾನು ಎಕ್ಸ್ಪೆಕ್ಟೇಷನ್ ಇತ್ತು, ಸಪೋಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಈಸಿ ಟ್ರೇಡ್ ಸಿಗುತ್ತೆ ನಮಗೆ. ಸೊ ಗ್ಯಾಪ್ ಡೌನ್ ಓಪನ್ ಆಗಿಲ್ಲ, ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆದರೂ ಕೂಡ ಈಸಿ ಟ್ರೇಡ್ ಸಿಗುತ್ತೆ ಅಂತ. ಬಟ್ ಮಾರ್ಕೆಟ್ ಏನು ಮಾಡ್ತು, ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಯಿತು. ಇಟ್ ಮೀನ್ಸ್ ಆಲ್ಮೋಸ್ಟ್ ನನಗೆ 40% ಲೆವೆಲ್ ಏನಿದೆಯಲ್ಲ ಇಲ್ಲೂ ಓಪನ್ ಆಯಿತು. ಸೊ ನನ್ನ ಮೈಂಡಲ್ಲಿ ಇದ್ದಿದ್ದು ಮಾರ್ಕೆಟು ಇಫ್ ಇಟ್ ಈಸ್ ಕಮ್ ಬ್ಯಾಕ್ ಟು ಮೈ 50% ಲೆವೆಲ್, ದೆನ್ ಐ ಕ್ಯಾನ್ ಟೇಕ್ ಇಟ್ ಮೈ ರಿಜೆಕ್ಷನ್ 50-60% ರಿಜೆಕ್ಷನ್ ಟ್ರೇಡಿಗೆ ಟ್ರೇಡ್ ಮಾಡೋಣ, ಈಸಿ ಟ್ರೇಡ್ ಆಗುತ್ತೆ ನನಗೆ. ಸೊ ಆರಾಮ್ಸೆ ಈಸಿ ಟ್ರೇಡ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ. ಆ್ಯಂಡ್ ಮೋರ್ ಎವರ್ ನೀವು ನೆನ್ನೆ ಲೈನ್ಸ್ಗೂ ಇವತ್ತು ಲೈನ್ಸ್ಗೂ ಡಿಫ್ರೆನ್ಸ್ ನೋಡಿದರೆ, ನೆನ್ನೆ ಲೈನ್ಸ್ ಚಿಕ್ಕದಿತ್ತು. ಓಕೆನಾ? ನೆನ್ನೆ ಲೈನ್ಸ್ ಚಿಕ್ಕದಿತ್ತು, ಟ್ರೇಡ್ಸು ಕೂಡ ಜಾಸ್ತಿ ಚೆನ್ನಾಗಿ ಸಿಗ್ತಿತ್ತು. ಇವತ್ತು ಲೈನ್ಸ್ ದೊಡ್ಡದಿದೆ. ಸೊ ದೊಡ್ಡದಿದೆ ಅಂದಾಗ ಏನಾಗುತ್ತೆ, ಮಾರ್ಕೆಟಲ್ಲಿ ನಿಲ್ಲುತ್ತೆ. ಮಾರ್ಕೆಟು ಆಲ್ವೇಸ್ ನಿಲ್ಲುತ್ತೆ. ಇದು ಕೂಡ ಒಂದು ಸ್ಟ್ರಾಟಜಿ ನಮ್ಮದು ಇವತ್ತಿಂದು. ಐ ಗೆಸ್ ದಿಸ್ ಸ್ಟ್ರಾಟಜಿ ಕಮ್ಸ್ ಅಂಡರ್ ಸ್ಟ್ರಾಟಜಿ ನಂಬರ್ 4 ಬರುತ್ತೆ ನ್ಯೂ ಕಾನ್ಸೆಪ್ಟ್ ಪ್ರಕಾರ. ಸೊ ಇದರಲ್ಲಿ ನಾನು ಇವತ್ತು ಇಲ್ಲಿ ತನಕ ಬರುತ್ತೆ ಅಂತ ಬಟ್ ಮಿಸ್ ಮಾಡಿದೆ. ನಾನು ಇಲ್ಲಿ ಟ್ರೇಡ್ ತೊಗೊಬೇಕಿತ್ತು. ಐ ಮಿಸ್ ದ ಟ್ರೇಡ್ ಹಿಯರ್. ಓಕೆನಾ? ಪುಟ್ ಸೈಡ್ ಟ್ರೇಡ್ನ ಮಿಸ್ ಮಾಡಿದೆ. ತೊಗೊಂಡಿದ್ದರೆ ಪುಟ್ ಸೈಡ್ ಟ್ರೇಡ್ ವೆರಿ ಗುಡ್ ಮೂವ್ಮೆಂಟ್ ಕೊಟ್ಟಿದೆ ಮಾರ್ಕೆಟು. ಸೊ ಐ ಮಿಸ್ಡ್ ಇಟ್. ಓಕೆನಾ? ಸೊ ಮಿಸ್ ಆಯಿತು ಅಂತ ನಾನು ಕಾಲ್ ಸೈಡ್ ಟ್ರೇಡ್ ಮಾಡಿದ್ದೀನಿ. ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಚಲೋ ಮಾರ್ಕೆಟ್ ಏನಾದರೂ ಟ್ರೇಡ್ ಕೊಟ್ಟರೆ ಓಕೆ, ನನಗೆ ಅಪ್ಸೈಡಿಗೆ ಟ್ರೇಡ್ ಕೊಟ್ಟರೆ ಓಕೆ, ಅದರ್ವೈಸ್ ಕೊಡಲಿಲ್ಲ ಅಂದರೆ ಐ ಕ್ಯಾನ್ ವೆಯ್ಟ್ ಇಟ್. ಬಟ್ ಒಂದು ಮೈಂಡಲ್ಲಿತ್ತು, ದಿಸ್ ವಾಸ್ ದ ಲೆವೆಲ್, ವೆರಿ ಟ್ರಿಕ್ಕಿ ಲೆವೆಲ್ ಇದೆ ನನಗೆ. ಈ 20% ಲೆವೆಲ್ ಏನಿದೆಯಲ್ಲ ಆ 20% ಲೆವೆಲ್ಲು ಡೆಫಿನೆಟ್ ಆಗಿ ನನಗೊಂದು ವರ್ಕ್ ಆಗುತ್ತೆ. ಯಾಕೆಂದರೆ ದಿಸ್ 20% ಲೆವೆಲ್ ಈಸ್ ಒನ್ ಆಫ್ ದಿ ಸ್ವಿಂಗ್ ಸಪೋರ್ಟ್. ಓಕೆನಾ? ಒನ್ ಆಫ್ ದಿ ಸ್ವಿಂಗ್ ಸಪೋರ್ಟ್ ಕೂಡ ಇದೆ. ಸೊ ಮಾರ್ಕೆಟು ನಾನು ಏನಕ್ಕೆ 50% ವೇಟ್ ಮಾಡ್ತಿದ್ದೇನೆ, ದಿಸ್ ಈಸ್ ಒನ್ ಆಫ್ ದಿ ಸ್ವಿಂಗ್ ರೆಸಿಸ್ಟೆನ್ಸು. ಇದು ಕೂಡ ಸ್ವಿಂಗ್ ರೆಸಿಸ್ಟೆನ್ಸೇ. ಓಕೆನಾ? ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ರೆ ಈಸಿ ಆಗ್ತಿತ್ತು ಟ್ರೇಡ್ ಅಂತ ವೆಯ್ಟ್ ಮಾಡ್ತಿದ್ದೆ. ದೆನ್ ಯಾವಾಗ ಮಾರ್ಕೆಟು ನನಗೆ 20% ಲೆವೆಲಿಗೆ ಬಂತು, ಐ ಎಂಟರ್ ದ ಟ್ರೇಡ್. ನೀವು ಬಿಲೀವ್ ಮಾಡೋದಿಲ್ಲ, ಸೀರಿಯಸ್ಲಿ ಯಾರ್ ಕ್ರೇಜಿ. ಇವತ್ತು ನನಗೆ ಶಾಕ್ ಅನಿಸಿದ್ದು, ನಾನಿಲ್ಲಿ ಎಂಟ್ರಿ ತಗೊಂಡೆ, ಡೈರೆಕ್ಟ್ ಎಂಟ್ರಿ ತಗೊಂಡೆ, ಇಮ್ಮಿಡಿಯೇಟ್ ಅದು ನನಗೆ ಆಲ್ಮೋಸ್ಟ್ 8 ಪಾಯಿಂಟ್ಸ್ ಪ್ರಾಫಿಟ್ ತೋರಿಸ್ತು. ಸೊ ಇಮ್ಮಿಡಿಯೇಟ್ ಎಕ್ಸಿಟ್ ಅದೇ, ಬಿಕಾಸ್ ಮಾರ್ಕೆಟ್ ಇವತ್ತು ಎಕ್ಸ್ಪೈರ್ ಇದೆ ಒಂದು. ಮತ್ತು ಎಂಟ್ರಿ ಆಗ್ತಿದ್ದಂಗೆ ನಿಮಗೆ 7-8 ಪಾಯಿಂಟ್ಸ್ ತೋರಿಸ್ತಿದೆ, ಜಸ್ಟ್ ಎಕ್ಸಿಟ್ ಮಾಡಿದೆ. ಏನಕ್ಕೆ ಅಂದರೆ ಒಂದು ಪ್ರೀಮಿಯಮ್ಸ್ ಪ್ರೈಸ್ ಕಡಿಮೆ ಇದೆ, ನಾನು ಇನ್ನೊಂದು ಟ್ರೇಡ್ ಮಾಡಿದ್ರು ನನಗೆ ಏನು ಮಚ್ ಡಿಫ್ರೆನ್ಸ್ ಆಗೋದಿಲ್ಲ ಅಂತ. ಅಗೇನ್ ಐ ರಿವೇಟೆಡ್, ಅಗೇನ್ ಸೇಮ್ ಮೈ ಲೆವೆಲಿಗೆ, ಅಗೇನ್ ಮಾರ್ಕೆಟ್ ಬ್ಯಾಕ್ ಟು ಮೈ ಲೆವೆಲ್, ಅಗೇನ್ ಐ ಎಂಟೆಡ್, ಅಗೇನ್ ಐ ಎಕ್ಸಿಟೆಡ್. ಓಕೆನಾ? ಸೊ ಟೋಟಲು ನಾನಿವತ್ತು 13-14 ಪಾಯಿಂಟಿಗೆ ಎಕ್ಸಿಟ್ ಆಗಿ ಕ್ಲೋಸ್ ಮಾಡಿದ್ದೀನಿ ಮಾರ್ಕೆಟಲ್ಲಿ. ಸೊ ಅದಕ್ಕೆ ಹೇಳ್ತಿರೋದು ನಿಮಗೆ, ಮಾರ್ಕೆಟಲ್ಲಿ ಮೈಂಡ್ ಸೆಟ್ನ ಬೆಳೆಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದು. ಸೊ ಇವತ್ತು ನಾನು ಇಲ್ಲಿ ಟ್ರೇಡ್ ಮಿಸ್ ಮಾಡಿದ್ದೀನಿ ಅಂತ ನನಗೆ ಇದ್ದೇ ಇರುತ್ತೆ, ಬಿಕಾಸ್ ಬೆಳಗ್ಗೆನೇ ನಿಮಗೆ ಟ್ರೇಡ್ ಸಿಕ್ಕಿತ್ತು, ಒನ್ ಆಫ್ ದಿ ಈಸಿ ಟ್ರೇಡು. ನಾನು ವೆಯ್ಟ್ ಮಾಡಿದೆ ಈ ಲೆವೆಲ್ ತನಕ ಬರುತ್ತೆ ಅಂತ, ಬಟ್ ಬರಲಿಲ್ಲ. ಸೊ ಹಾಗಾಗಿ ನನಗೆ ಇಲ್ಲಿ ಟ್ರೇಡ್ ಮಿಸ್ ಆಗಿದೆ. ಚಲೋ ವೆಯ್ಟ್ ಮಾಡೋಣ ಅಂತ
ವೆಯ್ಟ್ ಮಾಡಿದ್ದಕ್ಕೂ ಏನು ನನಗೇನು ರಿಗ್ರೆಟ್ ಇಲ್ಲ. ಮಾರ್ಕೆಟಲ್ಲಿ ಐ ಮೇಡ್ ಅ ಟ್ರೇಡ್ ಹಿಯರ್. ಸೊ ಸ್ಟಿಲ್ ಮಾರ್ಕೆಟ್ ಇಲ್ಲೇ ಸೈಡ್ ವೇಸ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಇದೆ. ನೋಡೋಣ, ಇವತ್ತು ಸೈಡ್ ವೇಸ್ ಆಗಿ ಕ್ಲೋಸ್ ಆದ್ರೂ ಸ್ಟೂಡೆಂಟ್ಸ್ಗೆ ಡೋಂಟ್ ವರಿ, ನಿಮಗೆ ಈವ್ನಿಂಗ್ ನಾನು ಆಫ್ಟರ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನ್ಯೂ ಲಾಜಿಕ್ ಪ್ರಕಾರನೂ ನಾಳೆ ಮಾರ್ಕೆಟ್ ಏನಾಗುತ್ತೆ ಅನ್ನೋದನ್ನ. ಅಗೇನ್ ಮಾರ್ಕೆಟ್ ನಾಳೆ ಕಂಪ್ರೆಸ್ ಆಗುತ್ತೆ, ಓಕೆನಾ. ಇವತ್ತು ಮಾರ್ಕೆಟು ಲೈಕ್ ಎಕ್ಸ್ಪ್ಯಾಂಡಲ್ಲಿದೆ, ನಾಳೆ ಅಗೇನ್ ಕಂಪ್ರೆಸ್ ಆಗುತ್ತೆ. ಸೊ ನಾಳೆ ನಮಗೆ ಯಾವ ಕಡೆಗಾರು ಒಂದು ಕಡೆ ಒಂದು ಬ್ರೇಕ್ಔಟ್ ಟ್ರೇಡ್ ಎಕ್ಸ್ಪೆಕ್ಟ್ ಮಾಡ್ತೇನೆ ನಾನು. ನೋಡುವ, ನಾಳೆಗೆ ಐ ಕ್ಯಾನ್ ಎಕ್ಸ್ಪೆಕ್ಟ್ ಒಂದು ಗುಡ್ ಟ್ರೇಡ್ ಅಂತ. ಸೊ ಎವ್ರಿ ಡೇ ಸೇಮ್ ಇರೋದಿಲ್ಲ. ನಮ್ಮ ಹಳೆ ಸ್ಟ್ರಾಟಜಿ ಪ್ರಕಾರ ಮಿಸ್ಟೇಕ್ಸ್ ಏನಾಗ್ತಿತ್ತು ಅನ್ನೋದನ್ನು ನಿಮಗೆ ಹೇಳ್ತೀನಿ ಕೇಳಿ. ಓಲ್ಡ್ ಸ್ಟ್ರಾಟಜಿಯಲ್ಲಿ ನಾವು ಒನ್ ಡೇ ಮೈಂಡ್ಸೆಟ್ ಮೇಲೆ ಟ್ರೇಡ್ ಮಾಡ್ತಿದ್ದು. ಸೊ ಇವಾಗ ಏನಾಗಿದೆ, ಸೊ ನೀವು ಒನ್ ಡೇ ಮೈಂಡ್ಸೆಟ್ ಪ್ರಕಾರ ಟ್ರೇಡ್ ಮಾಡಿದರೆ ಇಲ್ಲೊಂದು ನಿಮಗೆ ಟ್ರೇಡ್ ಇತ್ತು ಬೆಳಗ್ಗೆ, ಐ ಗೆಸ್ ಇಲ್ಲೊಂದು ನಿಮಗೆ ಈಸಿ ಟ್ರೇಡ್ ಇತ್ತು. ಟ್ರೇಡ್ ಮಾಡಿದರೆ ಇಲ್ಲಿ ಒಂದು ಪ್ರಾಫಿಟ್ ಮಾಡಿರ್ತಾರೆ. ಅದಾದಮೇಲೆ ನಿಮಗೆ ಇಲ್ಲೊಂದು ಟ್ರೇಡ್ ನೀವೇನಾದರೂ ತೊಗೊಂಡಿದ್ರೆ, ಇಲ್ಲಿಗೆ ಬಂದಾಗ ಇಲ್ಲೊಂದು ಟ್ರೇಡ್ ಇತ್ತು, ಇಲ್ಲಿ ತೊಗೊಂಡಿದ್ರೆ ವೆರಿ ಫಾಸ್ಟ್ ಮೂಮೆಂಟು ನಿಮಗೆ ಡೌನ್ ಸೈಡ್ ಅಪ್ ಸೈಡ್ ಎರಡೂ ಹೋಗಿದೆ. ಪ್ರಾಫಿಟ್ ಅಂತೂ ಮಾಡಿರ್ತಾರೆ, ಬಟ್ ಸಡನ್ನಾಗಿ ಕೆಳಗಡೆ ಬಂದಾಗ ಮಾರ್ಕೆಟ್ ಮೈಟ್ ಬಿ ಹಿಟ್ ಯುವರ್ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗೋ ಚಾನ್ಸಸ್ ಇದೆ. ಆಮೇಲೆ ಇಲ್ಲೊಂದು ಲೆವೆಲ್ ಇತ್ತು, ಸೊ ಈ ಲೆವೆಲ್ ಅಷ್ಟು ಕಾನ್ಫಿಡೆಂಟಾಗಿ ವರ್ಕ್ ಆಗಿರಲ್ಲ, ಐ ನೋ ದಟ್, ಓಕೆನಾ. ಸೊ ಅದಕ್ಕೆ ಹೇಳಿದ್ದು ನಿಮಗೆ ಇದು ಸ್ಟ್ರಾಟಜಿ ವರ್ಕಿಂಗ್ ತುಂಬ ಕಂಫರ್ಟಬಲ್ ಇದೆ ಆ್ಯಂಡ್ ನಿಮಗೆ ಅರ್ಥ ಮಾಡ್ಕೊಳ್ತಾ ಹೋದಷ್ಟು ಲಾಜಿಕ್ಸ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೋಪ್. ನೀವು ಕೂಡ ಕಲೀರಿ, ಕಲಿತ್ರೆ ಆಲ್ವೇಸ್ ಮಾರ್ಕೆಟ್ ಈಸ್ ಈಸಿ. ಸೊ ಕಲಿಲ್ಲ ಅಂದರೆ ಯಾವುದೇ ಫೀಲ್ಡ್ ಆದರೂ ಟಫ್ ಆಗುತ್ತೆ, ಓಕೆನಾ. ಸೊ ಕಲಿಬೇಕು ಅನ್ನೋರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ 12ನೇ ತಾರೀಕು ಇಲ್ಲ 19ನೇ ತಾರೀಕು ಬ್ಯಾಚ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ಓಲ್ಡ್ ಸ್ಟೂಡೆಂಟ್ಸ್ಗೆ ನನ್ನ ಹತ್ರ ಡಿಸ್ಕೌಂಟ್ ಕೊಡಲಿಕ್ಕೆ ಆಗೋದಿಲ್ಲ ನಾನು. ಸೊ ಪ್ರೆಸೆಂಟ್ ಡಿಸ್ಕೌಂಟ್ 50% ಡಿಸ್ಕೌಂಟ್ ಇಟ್ಟಿದ್ದೀನಿ. ಸೊ 2,000 ರೂಪಾಯಿ ಪೇ ಮಾಡಿ ನಿಮ್ಮ ಕಂಫರ್ಟಬಲು ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಈ 2 ಬ್ಯಾಚ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಡಿಸ್ಕೌಂಟ್ ಬೇಕು ಅಂದರೆ ನೀವು ಲಾಸ್ಟ್ ಟೈಮ್ ಪೇಮೆಂಟ್ ಮಾಡಿರೋದು ಸ್ಕ್ರೀನ್ಶಾಟ್ನ ನನಗೆ ಶೇರ್ ಮಾಡಿದರೆ ಅದ್ರ ಮೇಲೆ ನೀವು ಡಿಸ್ಕೌಂಟ್ನ ತೊಗೊಬೋದು. ಬಿಕಾಸ್ ನನಗೂ ಕ್ಲಾರಿಟಿ ಬೇಕಲ್ಲ ನೀವು ಜಾಯ್ನ್ ಆಗಿದ್ರೋ ಇಲ್ವಂತ, ಅದಕ್ಕೋಸ್ಕರ, ಓಕೆನಾ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.